ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಆದೇಶ ವಿಧಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಜೋಡಿ ಸಮೀಕರಣಗಳು ಯಾವ್ಯಾವಪ್ಪ ಅಂದ್ರೆ 7x - 15y = 2 ಅಂತಕ್ಕಂಥದ್ದು, x + 2y = 3 ಅಂತಕ್ಕಂಥದ್ದು. ಇದರಲ್ಲಿ ಮೊದಲನೇ ಸಮೀಕರಣ, ಒಂದನೇ ಸಮೀಕರಣ, ಎರಡನೇ ಸಮೀಕರಣ ಅಂತ ಈ ರೀತಿಯಾಗಿ ಬರ್ಕೊಂಡಾಗ ನೆಕ್ಸ್ಟ್ ನಾವು ಆದೇಶ ವಿಧಾನದಲ್ಲಿ ಈ ಎರಡು ಸಮೀಕರಣಗಳನ್ನು ಉಪಯೋಗಿಸಿಕೊಂಡು ಮೂರನೇ ಸಮೀಕರಣವನ್ನ ಕಂಡುಹಿಡಿಯಬೇಕಾಗಿರುತ್ತೆ. ಆ ಮೂರನೇ ಸಮೀಕರಣ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅದು ಬೆಲೆ x ನ ಬೆಲೆ ಆಗಿರ್ಬೋದು ಅಥವಾ y ನ ಬೆಲೆಯನ್ನು ನಾವೇನ್ ಮಾಡಬೇಕಾಗುತ್ತೆ, ಕಂಡುಹಿಡಿಯಬೇಕಾಗಿರುತ್ತೆ. ಇಲ್ಲಿ x ನ ಬೆಲೆ ಜೊತೆಗೆ x ನ ಸಹಗುಣಕ 7 ಇದೆ, y ನ ಸಹಗುಣಕ -15 ಇದೆ, y ನ ಸಹಗುಣಕ 2 ಇದೆ, x ನ ಸಹಗುಣಕ ಏನಿಲ್ಲ ಅಂದ್ರೆ ಇದು ನಮಗೆ ಒಂದು ಸುಲಭವಾಗಿರ್ತಕ್ಕಂಥ ಸಮೀಕರಣ ಆಗಿದೆ. ಅಂದ್ರೆ x ನ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಇದು ಒಂದು ಸುಲಭವಾಗಿರ್ತಕ್ಕಂತಹ ಸಮೀಕರಣ ಆಗಿರುತ್ತೆ. ಈಗ x ಆದ್ಮೇಲೆ 3 ಇದೆ, ಈ +2 ಆ ಕಡೆ ಬಂದಪ್ಪ ಅಂದ್ರೆ -2 ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದು ಮೂರನೇ ಸಮೀಕರಣ ಉಂಟಾಯಿತು. ಅಂದ್ರೆ ನಾವು ಮೂರನೇ ಸಮೀಕರಣ ಏನ್ ಮಾಡಿದೆ, ಈ ರೀತಿಯಾಗಿ ಕಂಡುಹಿಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಮೂರನೇ ಸಮೀಕರಣವನ್ನ ಸಮೀಕರಣ 1ರಲ್ಲಿ ನಾವು ಎರಡನೇ ಸಮೀಕರಣ ತಗೊಂಡು x ನ ಬೆಲೆಯನ್ನ ಕಂಡುಹಿಡಿದೀವಪ್ಪ ಅಂದ್ರೆ ಒಂದನೇ ತಗೊಂಡು ಕಂಡುಹಿಡಿದ್ರೆ ಎರಡರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಎರಡರಲ್ಲಿ ತಗೊಂಡು ಕಂಡುಹಿಡಿದಪ್ಪ ಅಂದ್ರೆ ಒಂದರಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ಸಮೀಕರಣ 3ಅನ್ನು ಸಮೀಕರಣ 1ರಲ್ಲಿ ಏನ್ ಮಾಡ್ಬೇಕಂದ್ರೆ ಆದೇಶ ಮಾಡಬೇಕು. ಆದೇಶಿಸಿದಾಗ ಸಮೀಕರಣ 1 ಏನಿದೆಯಪ್ಪ ಅಂದ್ರೆ 7x - 15y = 2 ಅಂತಕ್ಕಂಥದ್ದಿದೆ. ಈಗ 7ಕ್ಕೆ 7 x ಅಂದ್ರೆ ಇಲ್ಲಿ ಬಂದಿರುತ್ತೆ, ಏನಿದೆ 3 - 2y, ಅಂದ್ರೆ x ಅಂದ್ರೆ ಏನಿದೆ 3 - 2y, ಮೈನಸ್ಗೆ -15y = 2 ಅಂತಕ್ಕಂಥದ್ದು. ಈಗ ಇಲ್ಲಿ 7 × x ಇರೋದ್ರಿಂದ x ನ ಬೆಲೆಯನ್ನು ಅಪ್ಲೈ ಮಾಡಿದ್ರೆ 7ರಿಂದ ಮುಗಿಸ್ತಾ ಹೋಗ್ಬೇಕು. 7 × 3 = 21 ಪ್ಲಸ್ ಇಂಟು ಮೈನಸ್ 7 × 14y. ನೆಕ್ಸ್ಟ್ ಇದರಿಂದ ಇದನ್ನು ಮುಗಿಸಬಾರ್ದು, ಯಾಕಂದ್ರೆ x ನ ಬೆಲೆಯನ್ನು ಮಾತ್ರ ಹಾಕೊಂಡಿರೋದ್ರಿಂದ 7 x ಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. -15ಕ್ಕೆ 15y = 2 ಅಂತಕ್ಕಂಥದ್ದು. ಈಗ 21ಕ್ಕೆ 21, ಇಲ್ಲಿ ಮೈನಸ್ ಇದೆ, y ಇದೆ, ಇವು ಸಜಾತಿ ಪದಗಳಾಗಿರೋದ್ರಿಂದ ಎರಡನ್ನ ಏನ್ ಮಾಡಬೇಕು, ಕೂಡಿಸಬೇಕಾಗುತ್ತೆ. ಹಾಗಾಗಿ -14 ಮತ್ತು 15 ಕೂಡಿಸಿದ್ರೆ 29y ಆಗುತ್ತೆ = 2ಕ್ಕೆ 2. ನಾವು y ಬೆಲೆಯನ್ನ ಕಂಡುಹಿಡಿಯಬೇಕಾಗಿರೋದ್ರಿಂದ y ನ ಹಿಂಭಾಗದಲ್ಲಿ ಮೈನಸ್ ಇರೋದ್ರಿಂದ 21 ಇದು ಈ ಕಡೆ ಬಂದಪ್ಪ ಅಂದ್ರೆ -2, ಇದನ್ನ ಆ ಕಡೆ ತಗೊಂಡು ಹೋದ್ನಪ್ಪ ಅಂದ್ರೆ LHS ಇಂದ RHS ತಗೊಂಡು ಹೋದ್ನಪ್ಪ ಅಂದ್ರೆ +29y ಆಗುತ್ತೆ. 21 2 ಹೋದಪ್ಪ ಅಂದ್ರೆ 19 = 29y ಆಗುತ್ತೆ. ಈಗ ನಮಗೆ y ಬೆಲೆ ಬೇಕಾಗಿರೋದ್ರಿಂದ 19 = 21y ಇರೋದ್ರಿಂದ 29y ಇರೋದ್ರಿಂದ ನಮಗೆ y = 19 ಇಂಟು ಈ ಕಡೆ ಬಂದ್ರೆ /29 ಆಗುತ್ತೆ. ಹಾಗಾಗಿ y = ಎಷ್ಟು ಅಂತಪ್ಪ ಅಂದ್ರೆ 19/29 ಆಗುತ್ತೆ. ಈ 19 ಮತ್ತು 29 ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಇವುಗಳನ್ನು ನಾವು ಕ್ಯಾನ್ಸಲೇಷನ್ ಮಾಡಿದ್ರೆ ಹೊರದಾಕ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ y = 19/29 ಅಂತಕ್ಕಂಥದ್ದು ಬಂದಾಯ್ತು. ಇಲ್ಲಿ ನಮಗೆ y ಬೆಲೆ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ x ಬೆಲೆಯನ್ನು ಕಂಡುಹಿಡಿಬೇಕು. x ಬೆಲೆಯನ್ನ ನಾವು ಸಮೀಕರಣ ಯಾವ್ದನ್ನ ಹಾಕೊಂಡು ಕಂಡುಹಿಡಿಬೇಕಪ್ಪ ಅಂದ್ರೆ ಸಮೀಕರಣ 3, ಇಲ್ಲಿ ಆಲ್ರೆಡಿ x ಅಂತ ಇರುತ್ತಲ್ಲ, x ಬೆಲೆಯನ್ನ ಕಂಡುಹಿಡಿಬೇಕಪ್ಪ ಅಂದ್ರೆ ಸಮೀಕರಣ 3ಅನ್ನ ತಗೋಬೇಕು. ಏನಿದೆ ಸಮೀಕರಣ 3? x = 3 - 2y ಅಂತಕ್ಕಂಥದ್ದು. 3ಕ್ಕೆ 3 2ಕ್ಕೆ 2 3ಕ್ಕೆ 3 -2ಕ್ಕೆ y ಅಂದ್ರೆ 19/29 ಅಂತಕ್ಕಂಥದ್ದು. ನೆಕ್ಸ್ಟ್ 3ಕ್ಕೆ 3 ಮೈನಸ್ಗೆ ಮೈನಸ್ 38/29 ಅಂತಕ್ಕಂಥದ್ದು. ಈಗ ನಾವು ಲಾಸಹವನ್ನ ಕಂಡುಹಿಡಿಯಬೇಕಾಗುತ್ತೆ. 29 ಮತ್ತು 1ಕ್ಕೆ ಲಾಸಹ 29 ಬರುತ್ತೆ. ಈಗ ಬಂದಿರತಕ್ಕಂಥ ಲಾಸವನ್ನ × 29 ಮಾಡಿದಾಗ ಒಂದು 29 ಅಂದ್ರೆ 29 ಮೂಲೆ 87 ಬರುತ್ತೆ. ಎಷ್ಟು ಬರುತ್ತೆ? 87. 29 × 3 ಗುಣಿಸಿದಾಗ 3 × 27, 3 2 6 ಕೂಡಿಸಿದ್ರೆ 8 ಅಂದ್ರೆ 87 ಬರುತ್ತೆ. ಅದೇ ರೀತಿನೇ ಮೈನಸ್ 29 ಮಾಡಿದಾಗ 38 ಈಗ 87ರಲ್ಲಿ 38ಅನ್ನ ಕಳೆದು ಹೋಗ್ಬೇಕು. 87 - 38ಅನ್ನ ಮಾಡಿದಾಗ 17ರಲ್ಲಿ 8 ಹೋದ್ರೆ 9, ಇಲ್ಲಿ 7 ಉಳಿತು. 7ರಾಗ
3 ಹೋದಪ್ಪ ಅಂದ್ರೆ 4 ಅಂದ್ರೆ ಎಷ್ಟು ಉಳಿತು 49 ಉಳಿತು. ಅಂದ್ರೆ 17ರಲ್ಲಿ 8 ಹೋದಪ್ಪ ಅಂದ್ರೆ 9, ಇಲ್ಲಿ ಒಂದು ದಶಕ ಹೋದಾಗ ಹೋಗಿರುತ್ತೆ 8 ಉಳಿಯುತ್ತೆ 7ರಲ್ಲಿ ಹೋದ್ರೆ 49 ಡಿವೈಡೆಡ್ ಬೈ 29 ಅಂತಕ್ಕಂಥದ್ದು ಬರುತ್ತೆ. ಈಗ 49 ಒಂದು ಭಾಜ್ಯ ಸಂಖ್ಯೆ, 29 ಒಂದು ಅವಿಭಾಜ್ಯ ಸಂಖ್ಯೆ, ಎರಡು ಒಂದೇ ಸಂಖ್ಯೆಯಲ್ಲಿ ಹೋಗದೆ ಇರೋದ್ರಿಂದ x ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ರೆ 49 ಡಿವೈಡೆಡ್ ಬೈ 29. ಈ ರೀತಿಯಾಗಿ ನಾವು ಸುಲಭವಾಗಿ ಆದೇಶ ವಿಧಾನವನ್ನ ಮಾಡಿದ್ದೇನಪ್ಪ ಅಂದ್ರೆ ನಮಗೆ ಎಕ್ಸಾಮ್ ಅಲ್ಲಿ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕದ ಒಂದು ಪ್ರಶ್ನೆಗೆ ಚಿಂತಿಸ್ತಕ್ಕಂತಹ ಚಾನ್ಸಸ್ ಬಹಳ ಇರ್ತವೆ. ಆದೇಶ ವಿಧಾನವನ್ನು ಈ ರೀತಿಯಾಗಿ ಸುಲಭವಾಗಿ ನಾವೇನ್ ಮಾಡಬಹುದು ಮಾಡ್ತಾ ಹೋಗಬಹುದು. ಧನ್ಯವಾದ.